ಇದರಿಂದ ಎಷ್ಟೋ ಜನ ಇಂಜಿನಿಯರಿಂಗ್ ಸೀಟ್ ನ ಕಳ್ಕೊಂಡಿದ್ದಾರೆ. ವೆಲ್ಕಮ್ ಬ್ಯಾಕ್ ಗೈಸ್. ಇವತ್ತಿನ ವಿಡಿಯೋದಲ್ಲಿ ಎಷ್ಟೋ ಜನ ಇಂಜಿನಿಯರಿಂಗ್ ಅಲ್ಲಿ ಯಾವಾಗ ನಾವು ಡಿಪ್ಲೊಮಾ ಮುಗಿಸಿ ಯಾವಾಗ ಇಂಜಿನಿಯರಿಂಗ್ ಬರೋದು, ಯಾವಾಗ ಡೇಟೆ ಗೊತ್ತಾಗಲ್ಲ, ಡೇಟೆ ಮುಂದಾಗಿರುತ್ತೆ. ಆಮೇಲೆ ಎಷ್ಟೋ ಜನ ಸೀಟ್ ಇದ್ದೆ ಹಂಗೆ ಸುಮ್ಮನೆ ಆಗ್ತಾರೆ, ಬೇರೆ BCA ಅಥವಾ BCom ಯಾವ್ದಕ್ಕಾದ್ರೂ ಬೇರೆದಕ್ಕೆ ಸೇರ್ಕೊತಾರೆ. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಪ್ರೋಸೆಸ್ ಬಗ್ಗೆ ಹೇಳ್ತೀನಿ, ಮತ್ತೆ ಯಾವಾಗ ಲಾಸ್ಟ್ ಡೇಟ್ ಹೆಂಗ್ ಅಪ್ಲೈ ಮಾಡ್ಬೇಕು ಅಂತಾನೆ ಹೇಳ್ತೀನಿ. ಇನ್ನು ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಇಷ್ಟ ಆದ್ರೆ ಮಾತ್ರ ಕೊನೆವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡಕ್ ಹೋಗ್ಬೇಡಿ ವಿಡಿಯೋನ. ನೋಡಿ, ಇಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ. ಏನಂತಂದ್ರೆ ಆಲ್ರೆಡಿ ಫಸ್ಟ್ ಡೇಟ್ ನ 13 ಗಂಟೆ ಕೊಟ್ಟಿದ್ರು, ಈಗ ಎಕ್ಸ್ಟೆಂಡ್ ಮಾಡಿದ್ದಾರೆ 17 ಗಂಟೆ. ಡಿಪ್ಲೊಮಾ ಅಭ್ಯರ್ಥಿಗಳಿಗೆ ಮೊದಲನೇ ಸುತ್ತಿನ ಸೀಟು ಹಂಚಿಕೆ 2026. ಇದು ಫಸ್ಟ್ ರೌಂಡ್, ಓಕೆನಾ, ಲಾಸ್ಟ್ ರೌಂಡ್ ಅಲ್ಲ. ಇಲ್ಲಿ ಸೀಟ್ ಮ್ಯಾಟ್ರಿಕ್ಸ್ ಪ್ರಾಕ್ಟೀಸ್ ಆಗಿದೆ. ಏನಂತ ಹೇಳಿದ್ದಾರೆ ಅಂತ ಅಂದ್ರೆ 2026ನೇ ಸಾಲಿಗೆ ಡಿಪ್ಲೊಮಾ ಅಭ್ಯರ್ಥಿಗಳಿಗೆ ನೋಡಿ, ಇಲ್ಲಿ ಇದೆ, 2ನೇ ವರ್ಷದ 3ನೇ ಸೆಮಿಸ್ಟರ್ಗೆ ಇಂಜಿನಿಯರಿಂಗ್ ವೃತ್ತಿಪರ ಕೋರ್ಸ್ಗಳ ಪ್ರವೇಶಕ್ಕಾಗಿ ಸರ್ಕಾರವು ನೀಡಿರುವ ಸೀಟ್ ಮ್ಯಾಟ್ರಿಕ್ಸ್ ಅನ್ನು ಪ್ರಾಧಿಕಾರಿಕ ವೆಬ್ಸೈಟ್ ಅಭ್ಯರ್ಥಿಗಳ ಮಾಹಿತಿಗಾಗಿ 12/8/2026 ಪ್ರಕಟಿಸಲಾಗಿದೆ. ಅಂದ್ರೆ ಆಲ್ರೆಡಿ ಬಿಟ್ಟಿದ್ದಾರೆ ಸೀಟ್ ಮ್ಯಾಟ್ರಿಕ್ಸ್ ನ. ಹೋಗ್ಬಿಟ್ಟು ನೀವು ಅಪ್ಲೈ ಮಾಡಬಹುದು, ಈಗಲೇ ಹೋಗಿ ಅಪ್ಲೈ ಮಾಡಬಹುದು. ಈ ವಿಡಿಯೋನ ಫಸ್ಟ್ ಫುಲ್ ನೋಡಿ, ಆಮೇಲೆ ಹೋಗ್ಬಿಟ್ಟು ಅಪ್ಲೈ ಮಾಡಿ. ಆದ ಕಾರಣ ಅಭ್ಯರ್ಥಿಗಳಿಗೆ ಮೊದಲನೇ ಸೀಟು ಹಂಚಿಕೆಗೆ ಆಪ್ಷನ್ಗಳನ್ನು ಆದ್ಯಂತ ಕ್ರಮದಲ್ಲಿ ದಾಖಲಿಸುವ ದಿನಾಂಕ 17/8/2026 ಬೆಳಿಗ್ಗೆ 11ರವರೆಗೆ ಅವಕಾಶ ನೀಡಲಾಗಿರುತ್ತದೆ. ಏನಂತ ಕೊಟ್ಟಿದ್ದಾರೆ, ಲಾಸ್ಟ್ ಡೇಟ್ ಯಾವಾಗ ಅಂದ್ರೆ 17ನೇ ತಾರೀಕೆ ಲಾಸ್ಟ್ ಡೇಟ್. ಇವತ್ತೇ ಹೋಗಿ ಅಪ್ಲೈ ಮಾಡಿ, ಯಾಕಂದ್ರೆ ಲಾಸ್ಟ್ ಡೇಟ್ ನ ಯಾವತ್ತೂ ಕಾಯಕ್ ಹೋಗ್ಬಿಡಿ. ಯಾಕಂದ್ರೆ ನೀವೇನಾದ್ರು ಕೆಲಸ ಇತ್ತು ಅಥವಾ ಮರ್ತೋ ಆದ್ರೆ ಹಾಕಕ್ಕಾಗಲ್ಲ. ಅಪ್ಲೈ ಮಾಡಿ ಹೋಗ್ಬಿಟ್ಟು. ಮತ್ತೆ ನೋಡಿ, ಇಲ್ಲಿ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಇದನ್ನು ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾನೆ ಅಂತ, ಡೀಟೇಲ್ಸ್ ಏನೇನ್ ಬೇಕು, ಓಕೆನಾ, ಇದು ವೆರಿ ಇಂಪಾರ್ಟೆಂಟ್, ಓಕೆನಾ. ಅರ್ಹ ಅಭ್ಯರ್ಥಿಗಳು ಆದ್ಯತೆ ಕ್ರಮದಲ್ಲಿ ಇಚ್ಛೆ ಆಯ್ಕೆಗಳನ್ನು ದಾಖಲಿಸಲು ಅಪ್ ಟು 11 AM ಆನ್ 17/8/2026. ಇದೇ ವೆರಿ ಇಂಪಾರ್ಟೆಂಟ್ ಡೇಟ್. ನಿಮಗೆ ಎಲ್ಲಿ ಗಂಟೆ ಇರುತ್ತೆ, 17ನೇ ತಾರೀಕು ಗಂಟೆ ಇರುತ್ತೆ. ಇನ್ನೊಂದು ವಾರ ಇದೆ ಅಷ್ಟೇ. ಮತ್ತೆ 11 AM ಗಂಟೆ ಅಷ್ಟೇ, ಸಂಜೆ AM ಗಂಟೆ ಕೊಟ್ಟಿಲ್ಲ ಅವರು, ರಾತ್ರಿ ಕೊಟ್ಟಿಲ್ಲ, ಬೆಳಿಗ್ಗೆ, ಓಕೆನಾ. ಅದಕ್ಕೆ 16ನೇ ತಾರೀಕು ಅಪ್ಲೈ ಮಾಡ್ತೀನಿ ಅಂತಲೂ ಹೋಗ್ಬೇಡಿ, ಇವತ್ತು ಅಪ್ಲೈ ಮಾಡಿ, ಇಲ್ಲ ನಾಳೆನೇ ಅಪ್ಲೈ ಮಾಡಿ, ಓಕೆನಾ. ನಿಮ್ಗೆ ಏನಾದ್ರು ಇವತ್ತು ಕೆಲಸ ಇತ್ತು ಅಂದ್ರೆ. ಮೊದಲನೇ ಸುತ್ತಿನ ಸೀಟು ಹಂಚಿಕೆಯ ಅಂತಿಮ ಫಲಿತಾಂಶ ಪ್ರಕಟ 17/8/2026 ಆಫ್ಟರ್ 2 PM. ನಿಮಗೆ ಯಾವತ್ ಬರುತ್ತಂತೆ ರಿಸಲ್ಟ್, 17ನೇ ತಾರೀಕೆ ಲಾಸ್ಟ್ ಡೇಟ್. 17ನೇ ತಾರೀಕೆ ಫಸ್ಟ್ ರೌಂಡ್ ನಿಮಗೆ ಆಲ್ರೆಡಿ ರಿಸಲ್ಟ್ ಬರುತ್ತೆ, ಓಕೆನಾ. ಆ ರಿಸಲ್ಟ್ ಬಂದಾಗ ನಮ್ಮ ಚಾನಲ್ ಅಪ್ಡೇಟ್ ಮಾಡ್ತೀನಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಚಾಯ್ಸ್ ಗಳನ್ನು ಆಯ್ಕೆ ಮಾಡುವುದು, ನೀವೇ ಚಾಯ್ಸ್ ನ ಆಯ್ಕೆ ಮಾಡಬೇಕು. ಫ್ರಮ್ 4 PM ಟು 17/8/2026 ಟು 19/8/2026. ಅಂದ್ರೆ ನೀವು ಚಾಯ್ಸ್ ನ ಎಂಟ್ರಿ ಮಾಡ್ತೀರಲ್ಲ, ಅದನ್ನ ನೀವು ಆಯ್ಕೆ ಮಾಡಕ್ಕೆ ಯಾವತ್ತಿನ ಕೊಡ್ತಾನೆ ಅಂದ್ರೆ, ಅವತ್ತೇ 17ನೇ ತಾರೀಕಿಂತಾನೆ 4 ಗಂಟೆಯಿಂದ 19ನೇ ತಾರೀಕುವರೆಗೂ ಕೊಡ್ತಾನಂತೆ. ನೆಕ್ಸ್ಟ್, ಓಕೆನಾ. ಚಾಯ್ಸ್ ಒಂದು ಆಯ್ಕೆ ಮಾಡಿದ ಅಭ್ಯರ್ಥಿಗಳು ಶುಲ್ಕ ಪಾವತಿ ಮಾಡುವುದು, ನಂತರ ಸೀಟ್ ಕನ್ಫರ್ಮೇಶನ್ ಸ್ಲಿಪ್ ಡೌನ್ಲೋಡ್ ಮಾಡುವುದು. ನಿಮಗೇನಾದ್ರೂ ಅದೇನಾದ್ರು ಫಸ್ಟ್ನೇ ಕಾಲ ನಿಮಗೆ ಚೆನ್ನಾಗಿ ಸಿಕ್ತು, ಅದೇ ನನಗೆ ಸಾಕು ಅಂತ ಅಂದ್ರೆ ಆಯ್ಕೆ ಮಾಡಿದ ಅಭ್ಯರ್ಥಿ ಶುಲ್ಕ ಪಾವತಿ ಮಾಡೋದ ನಂತರ ಸೀಟ್ ಕನ್ಫರ್ಮೇಶನ್ ಸ್ಲಿಪ್ ನ ನೀವು ಡೌನ್ಲೋಡ್ ಮಾಡ್ಕೋಬಹುದು, ಓಕೆನಾ. ಶುಲ್ಕ ಪಾವತಿ ಬ್ಯಾಂಕಿನ ವ್ಯವಹಾರದ ಸಮಯದಲ್ಲಿ ಯಾವ ಬ್ಯಾಂಕ್ ಅಲ್ಲಿ ನೀವು ಪೇಮೆಂಟ್ ಮಾಡ್ತಿರೋ ಆ ಕಾಲೇಜ್ ಸಾಕು ಅಂತ, ಆಗ ನೀವು ಅದ್ ರೆಸಿಪ್ಟ್ ನ ಡೌನ್ಲೋಡ್ ಮಾಡಿ ಇಟ್ಕೊಂಡ್ರೆ ಸಾಕು, ಓಕೆನಾ. ಯಾವಾಗ್ಲಿಂದ ಅಂತ ಅಂದ್ರೆ 18/8/2026, 20/8/2026. ಇಲ್ಲಾಂದ್ರೆ ಸೆಕೆಂಡ್ ರೌಂಡಿಗಾರು ಕಾಯ್ಬೋದು, ಓಕೆನಾ. ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ಇರುತ್ತೆ, ಅದಕ್ಕೂ ಕಾಯಿರಿ. ಅದ್ರ ಬಗ್ಗೆ ಅಪ್ಡೇಟ್ ಕೊಡ್ತೀನಿ ನಾನು, ಓಕೆನಾ. ಇನ್ನು ಏನಾದ್ರು ಡೌಟ್ಸ್ ಇದ್ರೆ ಕೇಳಿ. ಇನ್ನೊಂದು ಪಾಯಿಂಟ್ ಇದೆ, ಏನಂತ ಅಂದ್ರೆ ಶುಲ್ಕ ಪಾವತಿ ಹಾಗೂ ಡೌನ್ಲೋಡ್ ಮಾಡಿದ ಸೀಟ್ ಕನ್ಫರ್ಮೇಶನ್ ಸ್ಲಿಪ್ ನೊಂದಿಗೆ ಚಾಯ್ಸ್ ಒನ್ ಅಭ್ಯರ್ಥಿಗಳು ಕಾಲೇಜಿನಲ್ಲಿ ವರದಿ ಮಾಡಿಕೊಳ್ಳುವುದು. ನಿಮ್ದೇನಾದ್ರು ನೀವು ಅದೇ ಕಾಲೇಜ್ ನಿಮಗೆ ಸಾಕು ಅಂತ ಅಂದ್ರೆ, ನೀವು ಪೇಮೆಂಟ್ ಏನಾದ್ರು ಮಾಡಿದ ಬ್ಯಾಂಕ್ ಅಲ್ಲಿ, ಅದನ್ನ ಕಾಲೇಜಲ್ಲಿ ಹೋಗಿ ವೆರಿಫೈ ಮಾಡಿಸ್ಕೋಬೇಕಂತೆ. ಯಾವಾಗ 21ನೇ ತಾರೀಕು 8ನೇ ತಿಂಗಳು 2026 5:30 PM ಒಳಗೆ. ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಹಾಕಿ. ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಎಷ್ಟೋ ಜನ ಇಲ್ಲಿ ಗಂಟೆ ವಿಡಿಯೋ ನೋಡಿದ್ದೀರಾ, ಸಬ್ಸ್ಕ್ರೈಬ್ ಆಗಲ್ಲ. ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ವಿಡಿಯೋನ ಆದಷ್ಟು ಶೇರ್ ಮಾಡಿ ನಿಮ್ ಫ್ರೆಂಡ್ಸ್ಗೆ ಗೊತ್ತಾಗ್ಲಿ. ಏನಾದ್ರು ಡೌಟ್ಸ್ ಇದ್ರೆ ಅಥವಾ ಏನಾದ್ರು ಕೇಳಬೇಕು ಅಂತ ಅಂದ್ರೆ ಟೆಲಿಗ್ರಾಮ್ ಚಾನಲ್ ಇದೆ, ಹೋಗಿ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ. ಇದೇ ತರ ಇಂಜಿನಿಯರಿಂಗ್ ಅಪ್ಡೇಟ್ಸ್ ಬೇಕು ಅಂತ ಅಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ.